ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಸೂರಿನಡಿಯಲ್ಲಿ ನಿರ್ಮಾಣವಾಗಿರುವ ನೂತನ ಗೃಹ ಪ್ರವೇಶದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಜಿಲ್ಲಾ ನಿರ್ದೇಶಕರಾದ ಯೋಗೀಶ್ ನೂತನ ಮನೆಯನ್ನು ಹಸ್ತಾಂತರ ಜೊತೆಗೆ ಕೀ ಗೊಂಚಲನ್ನು ನೀಡಿ ಸನ್ಮಾನಿಸಿ ಗೌರವಿಸಿದರು. ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿ ಬಿಲ್ಲರಾಮನಹಳ್ಳಿ ಗ್ರಾಮದ ನಿಂಗಮ್ಮರವರಿಗೆ ಧರ್ಮಸ್ಥಳದ ವತಿಯಿಂದ ಕಟ್ಟಿಸಿಕೊಟ್ಟಿರುವ ಮನೆಯನ್ನು ಇಂದು ಪೂಜಾ ಕೈಂಕರ್ಯಗಳೊಂದಿಗೆ ಹಸ್ತಾಂತರಿಸಲಾಯಿತು. ಇದೇ ಸಮಯದಲ್ಲಿ ಜಿಲ್ಲಾ ನಿರ್ದೇಶಕರಾದ ಯೋಗೀಶ್ ನೂತನ ಮನೆಯನ್ನು ಹಸ್ತಾಂತರ ಜೊತೆಗೆ ಕೀ ಗೊಂಚಲನ್ನು ನೀಡಿ ಸನ್ಮಾನಿಸಿ ಗೌರವಿಸಿ ಮಾತನಾಡಿದ ಅವರು, ರಾಜ್ಯಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಅನಾಥರು, ನಿರ್ಗತಿಕರು, ಬಡವರು, ಸೂರಿಲ್ಲದವರು ಕಷ್ಟದಿಂದ ಜೀವನ ಸಾಗಿಸುತ್ತಿರುವುದನ್ನು ಅರಿತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಾವಂದರು ಪೀಠಾಧಿಪತಿ ಶ್ರೀ ವೀರೇಂದ್ರ ಹೆಗ್ಗಡೆ ಹಾಗೂ ಶ್ರೀಮತಿ ಹೇಮಾವತಿ ಹೆಗ್ಗಡೆ ಅವರ ಮಾರ್ಗದರ್ಶನದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಸೂರಿನಡಿಯಲ್ಲಿ ರಾಜ್ಯದಲ್ಲಿ ಸುಮಾರು 22,000 ಮನೆಗಳನ್ನು ನಿರ್ಮಾಣ ಮಾಡುವ ಮೂಲಕ ಎಷ್ಟೋ ಅನಾಥರಿಗೆ ಬೆಳಕಾಗಿದ್ದಾರೆ. ವೃದ್ಧರಿಗೆ ಪ್ರತಿ ತಿಂಗಳು 1,000 ಮಾಸಾಸನ ನೀಡುತ್ತಾ ಬರುತ್ತಿರುವುದು ಶ್ಲಾಘನೀಯ ಕಾರ್ಯನಿರ್ವಹಿಸುತ್ತದೆ. ಅಲ್ಲದೆ ನೂರಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಶ್ರಮಿಸುತ್ತಿರುವುದು ಹೆಮ್ಮೆಯ ವಿಷಯ ಎಂದು ತಿಳಿಸಿದರು. ನೂತನ ಮನೆಯ ಹಸ್ತಾಂತರ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ಜಿಲ್ಲಾ ನಿರ್ದೇಶಕರಾದ ಯೋಗೀಶ್, ಆರ್ಟಿಒ, ಸಮಾಜ ಸೇವಕ, ಜಿಲ್ಲಾ ಜನಜಾಗೃತಿ ಅಧ್ಯಕ್ಷ ಮಲ್ಲಿಕಾರ್ಜುನ್, ಆಪ್ತ ಸಹಾಯಕ ಗಂಜಿಗೆರೆ ಮಹೇಶ್, ತಾಲೂಕು ಯೋಜನಾಧಿಕಾರಿ ತಿಲಕ್ರಾಜ್, ಜ್ಞಾನ ವಿಕಾಸ್ ಸಮನ್ವಯಾಧಿಕಾರಿ ಅನಿತಾ, ಹೊಸಹೊಳಲು ಸೊಸೈಟಿ ನಿರ್ದೇಶಕಿ ತೇಜಾವತಿ, ಸೇವಾ ಪ್ರತಿನಿಧಿ ವಿದ್ಯಾ, ಪತ್ರಕರ್ತರಾದ ಕಾಮನಹಳ್ಳಿ ಮಂಜುನಾಥ್, ಲೋಕೇಶ್ ವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದೇವಾನುದೇವತೆಗಳಿಗೆ ಶಿರವಾಗಿ ವಂದಿಸುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಪರಮಪೂಜನೀಯ ವೀರೇಂದ್ರ ಹೆಗ್ಗಡೆ ಅವರ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗ್ಗಡೆ ಅವರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬೇಡಿಕೊಂಡು ಇವತ್ತು ಬಿಲ್ಲರಾಮನಹಳ್ಳಿಯ ಒಂದು ಗ್ರಾಮದ ಶ್ರೀಮತಿ ನಿಂಗಮ್ಮ ಇವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮದ ಅಡಿಯಲ್ಲಿ ವಾತ್ಸಲ್ಯ ಅನ್ನತಕ್ಕಂಥ ಒಂದು ಕಾರ್ಯಕ್ರಮ ಕಳೆದ ಅನೇಕ ವರ್ಷಗಳಿಂದ ನಾವು ನಿರ್ಗತಿಕರಿಗೆ ಮಾಡಿಕೊಡ್ತಾ ಇದ್ದೇವೆ. ಹಾಗೆ ಇವತ್ತು ನಿಂಗಮ್ಮರವರಿಗೆ ಕೂಡ ಮನೆಯನ್ನು ನಿರ್ಮಾಣವನ್ನು ಮಾಡಿ ಇವತ್ತು ಗೃಹ ಪ್ರವೇಶವನ್ನು ಮಾಡಿ ಹಾಲನ್ನು ಒಪ್ಪಿಸಿ ಅವರಿಗೆ ಇವತ್ತು ಅದನ್ನು ವಾಸಕ್ಕೆ ಅವರಿಗೆ ಬಿಟ್ಟುಕೊಡ್ತಾ ಇದ್ದೇವೆ. ಬಹುಶಃ ಅವರು ಹೊಸಹೊಳಲಿನಲ್ಲಿ ಒಂದು ಕಡೆಯಲ್ಲಿ ವಾಸವನ್ನು ಮಾಡ್ತಾಯಿದ್ರು. ಅದಾದ ನಂತರ ಅವರು ಇಲ್ಲಿಗೆ ಈ ಮನೆ ನಿರ್ಮಾಣ ಮಾಡುವಂಥ ಸಂದರ್ಭಗಳಲ್ಲಿ ಇಲ್ಲಿಗೆ ಬಂದವರು ವಾಸವನ್ನು ಇಲ್ಲೇ ಪಕ್ಕದಲ್ಲಿ ಅವರಿಗೆ ಮನೆಗೊಬ್ಬರು ಆಶ್ರಯವನ್ನು ಕೊಟ್ಟಿದ್ದಾರೆ. ಅವರ ಮನೆಯಲ್ಲಿ ಅವರು ಇವತ್ತು ಆಶ್ರಯವನ್ನು ಪಡೀತಾ ಇದ್ರು. ಇವತ್ತಿಂದ ಅವರ ಕನಸಿನ ಒಂದು ಮನೆಯಾದಂಥ ಮನೆಯನ್ನು ಧರ್ಮಸ್ಥಳದ ಮಾತೃಶ್ರೀ ಅಮ್ಮನವರು ಹಾಗೂ ಪೂಜ್ಯರು ಇವತ್ತು ನಿರ್ಮಾಣವನ್ನು ಮಾಡಿಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಲ್ಲರಿಗೂ ಗೊತ್ತಿರುವ ಹಾಗೆ ಅದು ಚತುರ್ದಾನಗಳ ಪರಂಪರೆ ಇರತಕ್ಕಂಥ ಒಂದು ಪುಣ್ಯಕ್ಷೇತ್ರ. ನಿತ್ಯ ಅನ್ನದಾನ ಆಗುತ್ತೆ, ವಿದ್ಯಾದಾನ ಆಗುತ್ತೆ, ಅಭಯದಾನ, ಆರೋಗ್ಯದಾನ, ಈ ರೀತಿಯ ಚತುರ್ದಾನ ಪರಂಪರೆ ಇರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಧರ್ಮಸ್ಥಳ. ಇಲ್ಲಿನ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಪೂಜ್ಯನೀಯ ವೀರೇಂದ್ರ ಹೆಗ್ಗಡೆ ಅವರು ಯಾವಾಗ ಧರ್ಮಾಧಿಕಾರಿಗಳಾದ್ರ ಆ ನಂತರದಲ್ಲಿ ಅವರು ಕೇವಲ ಧರ್ಮಸ್ಥಳಕ್ಕೆ ಸೀಮಿತವಾಗಿ ಇರದೆ ಇಡೀ ರಾಜ್ಯದ ಎಲ್ಲ ಸಮಸ್ಯೆಗಳನ್ನು ಜನರು ಧರ್ಮಸ್ಥಳಕ್ಕೆ ಹೊಂದಿಕೊಂಡು ಬಂದಾಗ ಆ ಸಮಸ್ಯೆಗಳಿಗೆ ಇವತ್ತು ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಕೆಲಸವನ್ನು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಕಳೆದ 43 ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಒಂದು ಕೆಆರ್ಪೇಟೆ ಯೋಜನಾ ಕಚೇರಿಯಲ್ಲಿ ತಾಲೂಕಿನಲ್ಲಿ ಕಳೆದ ಸುಮಾರು 14 ವರ್ಷಗಳಿಂದ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ಇಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಪ್ರತಿಯೊಂದು ಮನೆಯಲ್ಲೂ ಕೂಡ ಇವತ್ತು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘ ಇದೆ. ಆ ಸಂಘದ ಮೂಲಕ ಇವತ್ತು ಜನರು, ಅದರಲ್ಲಿ ಮಹಿಳೆಯರು ಮತ್ತು ಪುರುಷರು ಸಂಘಕ್ಕೆ ಸೇರಿಕೊಂಡು ಆರ್ಥಿಕ ಅಭಿವೃದ್ಧಿಯನ್ನು ಇವತ್ತು ಆಗ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸಮಾಜದಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ಧರ್ಮಸ್ಥಳಕ್ಕೆ ಹೋಗಿ ಪೂಜ್ಯರ ಹತ್ರ ಹೇಳಿಕೊಂಡಾಗ ಆ ಸಮಸ್ಯೆಗೆ ಪರಿಹಾರವಾಗಿ ಪೂಜ್ಯರು ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬರ್ತಾ ಇದ್ದಾರೆ. ಬಹುಶಃ ಈ ವಾತ್ಸಲ್ಯ ಅನ್ನತಕ್ಕಂಥ ಕಾರ್ಯಕ್ರಮ ಸುಮಾರು 8 ವರ್ಷಗಳ ಹಿಂದೆ ಇದು ಪ್ರಾರಂಭ ಆದದ್ದು. ಯಾವಾಗ ಕೋವಿಡ್ ಬಂದ ಟೈಮಲ್ಲಿ ನಾವು ಈ ಕಾರ್ಯಕ್ರಮವನ್ನು ಪೂಜ್ಯರು ಪ್ರಾರಂಭವನ್ನು ಮಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 22,000ಕ್ಕೂ ಹೆಚ್ಚು ಈ ರೀತಿಯ ಏನು ಅವರಿಗೆ ಆಶ್ರಯ ಇಲ್ಲದವರು, ಅಂದರೆ ಅವರನ್ನು ನೋಡಿಕೊಳ್ಳಲಿಕ್ಕೆ ಗಂಡ ಅಥವಾ ಮಕ್ಕಳಿರುವುದಿಲ್ಲ, ಕೆಲವರಿಗೆ ವಯಸ್ಸಾಗಿದೆ, ಎಲ್ಲಿಯೋ ಬಸ್ ಸ್ಟ್ಯಾಂಡಲ್ಲಿಯೋ ಅಥವಾ ಯಾವುದೋ ದೇವಸ್ಥಾನದಲ್ಲಿಯೋ ಮನೆಯ ಜಗಳಿಯಲ್ಲಿ ಮಲಗುವವರು, ದುಡಿಲಿಕ್ಕೆ ಆಗೋದಿಲ್ಲ, ಅಶಕ್ತರವರು, ಅಂಥವರನ್ನು ಗುರುತಿಸಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 22,000ಕ್ಕೂ ಹೆಚ್ಚು ಮಂದಿಗೆ ಪ್ರತಿ ತಿಂಗಳು ಧರ್ಮಸ್ಥಳದ ದೇವಸ್ಥಾನದಿಂದ 1,000 ರೂಪಾಯಿಗೆ ಮಾಸಾಸನ ಬರ್ತದೆ.
ಈ ಮಾಸಾಸನವನ್ನು ಪಡೆಯುವಂಥ ಯಾರು ನಮ್ಮ ಫಲಾನುಭವಿಗಳಿದ್ದಾರ, ಆ ಫಲಾನುಭವಿಗಳಲ್ಲಿ ಇವತ್ತು ಮನೆ ಇಲ್ಲದವರು ತುಂಬ ಮಂದಿ ಇದ್ದಾರೆ. ಆ ಮನೆ ಇಲ್ಲದವರಿಗೆ ಇವತ್ತು ಮನೆಯನ್ನು ಕಟ್ಟಿಕೊಡುವಂಥ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಈ ವಾತ್ಸಲ್ಯ. ಇದಕ್ಕೆ ಹೆಸರನ್ನು ಕೂಡ ಇಟ್ಟವರು ಮಾತೃಶ್ರೀ ಅಮ್ಮನವರು. ವಾತ್ಸಲ್ಯ ಅಂದರೆ ಪ್ರೀತಿ. ಬಹುಶಃ ಯಾರಿಗೆ ಪ್ರೀತಿ ಸಿಗೋದಿಲ್ವ ಅಂಥವರಿಗೆ ಧರ್ಮಸ್ಥಳದ ಹೇಮಾವತಿ ಅಮ್ಮನವರು ಪೂಜ್ಯರು ಧರ್ಮಸ್ಥಳದ ಯೋಜನೆಯ ಮೂಲಕ ಇವತ್ತು ಅವರಿಗೆ ಪ್ರೀತಿ ತೋರಿಸುವಂಥ ಒಂದು ಕೆಲಸ ಇವತ್ತು ಆಗ್ತಾ ಇದೆ. ಹಾಗಾಗಿ ಇವತ್ತು ಇದೊಂದು ಮನೆಯನ್ನು ಕೂಡ ನಾವು ಏನು ಡಿಸೈನ್ ಮಾಡಿದ್ದೇವೆ, ಇದು ನಮ್ಮ ಇದಲ್ಲ, ಅದು ಧರ್ಮಸ್ಥಳದಿಂದ ಅಮ್ಮನವರೇ ಈ ರೀತಿ ಆಗಬೇಕು ಅಂತ ಹೇಳಿ ನಿರ್ಮಾಣವನ್ನು ಮಾಡಿಕೊಟ್ಟಿರುವಂಥದ್ದು. ಬಹಳ ಸರಳವಾಗಿ ಅವರಿಗೆ ವಾಸಕ್ಕೆ ಒಬ್ಬರಿಗೆ ಯೋಗ್ಯವಾಗಿ ವಾಸ ಮಾಡಲಿಕ್ಕೆ ಬೇಕಾದ ರೀತಿಯಲ್ಲಿ ಇವತ್ತು ಕಟ್ಟಿಕೊಡುವಂಥ ಒಂದು ಕೆಲಸ ಇವತ್ತು ಆಗಿದೆ. ಸುಮಾರು 1 ತಿಂಗಳ ಹಿಂದೆ ಇದಕ್ಕೆ ಭೂಮಿ ಪೂಜೆಯನ್ನು ಮಾಡಿ ಇವತ್ತು 1 ತಿಂಗಳೊಳಗೆ ಈ ಮನೆಯನ್ನು ಇವತ್ತು ನಾವು ಅವರಿಗೆ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಹಳ ಸಂತೋಷದಿಂದ ನಿಂಗಮ್ಮರವರು ಈ ಒಂದು ಮನೆಯಲ್ಲಿ ಅವರ ಜೀವಿತ ಅವಧಿ ಇರುವವರೆಗೆ ಸುಖವಾಗಿ ಸಂತೋಷದಿಂದ ನೆಮ್ಮದಿಯಿಂದ ಅವರು ವಾಸವನ್ನು ಮಾಡಲಿ. ಬಹುಶಃ ಅವರಿಗೆ ಜಾಗ ಇಲ್ಲ. ಈ ಜಾಗವನ್ನು ಸ್ಥಳೀಯ ದಿನೇಶ್ ಅಂತ ಹೇಳುವವರು ಅವರ ಮನೆಯ ಪಕ್ಕದಲ್ಲಿ ಒಂದು ಏನು ಮನೆಯನ್ನು ಕಟ್ಟಿಕೊಡಲಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಹುಶಃ ಆ ಕುಟುಂಬಕ್ಕೂ ಕೂಡ ಮಂಜುನಾಥ ಸ್ವಾಮಿ ಒಳ್ಳೆಯದನ್ನು ಮಾಡಲಿ, ಅವರಿಗೆ ಭೂಮಿಯನ್ನು ಈ ಒಂದು ಜಾಗವನ್ನು ದಾನವನ್ನು ಮಾಡಿದ್ದಕ್ಕಾಗಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಂಗಮ್ಮರವರಿಗೆ ಈ ಮನೆಯನ್ನು ವಾಸ ಮಾಡುವಂಥ ಸಂದರ್ಭದಲ್ಲಿ ಕ್ಷೇತ್ರದ ಮಂಜುನಾಥ ಸ್ವಾಮಿ ಆರೋಗ್ಯ, ಆನಂತರ ಸುಖ, ನೆಮ್ಮದಿ, ಶಾಂತಿಯನ್ನು ಎಲ್ಲವನ್ನು ಕೊಟ್ಟು ಅವರು ಸುಖವಾಗಿ ಜೀವಿತವಾಗಿ ಅವರಿಗೆ ಅನುಗ್ರಹಿಸಿ ಆಶೀರ್ವದಿಸಲಿ ಅಂತೇಳಿ ಕೇಳಿಕೊಂಡು ಇವತ್ತು ಅವರಿಗೆ ದೇವರ ಒಂದು ಅನುಗ್ರಹದಿಂದ ಇವತ್ತು ಅವರಿಗೆ ಮನೆಯನ್ನು ಹಸ್ತಾಂತರವನ್ನು ಮಾಡಿದ್ದೇನೆ. ಅವರಿಗೆ ಈ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಅವರಿಗೆ ಕ್ಷೇತ್ರದ ಸ್ವಾಮಿ ಅನುಗ್ರಹಿಸಲಿ, ಆಶೀರ್ವದಿಸಲಿ ಅಂತ ಹೇಳಿ ನಿಂಗಮ್ಮರವರಿಗೆ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು